से की गई हमलावर कोशिशें भी इस ग्रिड के कारण नाकाम हुई। ಪಾಕ್ ಶೆಲ್ ದಾಳಿಗೆ ಮನೆ ಸಿಮೆಂಟ್ ಕಂಬ ಪೀಸ್ ಪೀಸ್ ಆಗಿದೆ. ಪಾಕಿಸ್ತಾನ್ ಭೀಕರ ಶೆಲ್ಲಿಂಗ್ ದಾಳಿ ಹೇಗಿತ್ತು ಹಾಗಿದ್ದಾರೆ ಮನೆ ಗೋಡೆ ಹೊಕ್ಕು ಇನ್ನೊಂದು ಗೋಡೆಗೆ ಹಾನಿಯಾಗಿದೆ. ಅಷ್ಟರ ಮಟ್ಟಿಗೆ ತೀವ್ರತೆ ಇತ್ತು ಶೆಲ್ನ ದಾಳಿ. ಗಿಂಗಲ್ ಅನ್ನೋ LOC ಸಮೀಪದ ಗ್ರಾಮದಲ್ಲಿ ಈ ದಾಳಿ ನಡೆದಿದೆ. ಪಾಕ್ನ ಹಾಜಿಪುರ್ ಗುಡ್ಡದಿಂದ ಈ ಶೆಲ್ ಹಾರಿ ಬಂದಿದೆ. ಮೊನ್ನೆ ರಾತ್ರಿ 9 ಗಂಟೆಗೆ ಪಾಕಿಸ್ತಾನ್ ದಾಳಿ ಮಾಡಿದ್ದು. ಮೊನ್ನೆ ರಾತ್ರಿ ಈ ರೀತಿಯ ದಾಳಿಯ ನಂತರ ಎಷ್ಟೆಲ್ಲ ಸಮಸ್ಯೆ ಆಗಿದೆ, ಏನೆಲ್ಲ ಪರಿಣಾಮ ಆಗಿದೆ, ಅಲ್ಲಿಂದಾನೇ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ. ಪಾಕಿಸ್ತಾನದ ಶೆಲ್ ದಾಳಿಗೆ ಇಲ್ಲಿ ಈಗೇನು ನಾವು ಗಮನಿಸ್ತಾ ಇದ್ದೀವಿ, ಇಲ್ಲಿ ಈ ರೀತಿ ಹಾನಿಯಾಗಿದೆ. ಈ ರೀತಿ ಮನೆಗೆ ಹಾನಿಯಾಗಿರೋದಕ್ಕೆ ಕಾರಣ ಪಾಕಿಸ್ತಾನದ ಶೆಲ್ ದಾಳಿ. ಆ ಶೆಲ್ ದಾಳಿಯ ವೇಗ, ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ ಒಂದು ಗೋಡೆಯನ್ನ ಹೊಕ್ಕ ಶೆಲ್ ಮುಂದಿನ ಗೋಡೆಗೂ ಕೂಡ ಅಪ್ಪಳಿಸಿದೆ. ನನ್ನ ಕೊಲೀಗ ರಂಜಿತ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ. ಈಗ ಸದ್ಯ ಶೆಲ್ ದಾಳಿಯಿಂದ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನುವಂತ ಮನೆಯನ್ನ ನಾವು ನೋಡ್ತಾ ಇದ್ವಿ. ಅದೇ ಮನೆಯ ಮುಂಭಾಗ ನಿಂತು ರಂಜಿತ್ ಈಗ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ರಂಜಿತ್, ಶೆಲ್ ದಾಳಿಯಿಂದ ಎಷ್ಟೆಲ್ಲ ಸಮಸ್ಯೆ ಆಗಿದೆ, ಪ್ರತ್ಯುತ್ತರವಂತೂ ನಿರಂತರವಾಗಿ ಭಾರತೀಯ ಸೇನೆ ಕೊಡ್ತಾನೆ ಇದೆ. ಈ ಮಧ್ಯೆ ಪಾಕಿಸ್ತಾನ್ ತನ್ನ ಕುಚೋದ್ಯವನ್ನ ತೋರಿಸಿದಂತಹ ಸಂದರ್ಭದಲ್ಲಿ ಇಂಥ ಅವಾಂತರಗಳಾಗಿದೆ. ಅಲ್ಲಿ ತೋರಿಸಬಹುದಾ ಈಗ ಸದ್ಯಕ್ಕೆ ಯಾವ ರೀತಿಯ ವಾತಾವರಣ ಇದೆ, ಜೊತೆಗೆ ಶೆಲ್ ದಾಳಿಯಿಂದ ಏನೆಲ್ಲ ಸಮಸ್ಯೆ ಆಗಿತ್ತು ಅಂತ? ಖಂಡಿತ ಶ್ರೀಪಾದ್ ಪಾಟೀಲ್, ನೋಡಿ ಈಗ ಬಾಲ ಮುದ್ರಿಕೊಂಡು ಪಾಕಿಸ್ತಾನ ಕುಳಿತಿದೆ. ನಾವು ಕದನ ವಿರಾಮವನ್ನ ಘೋಷಿಸಿ, ಭಾರತ ಕದನ ವಿರಾಮವನ್ನ ಘೋಷಿಸಿ, ಆ ನಂತರ ಈ ಪಾಪಿ ಪಾಕಿಸ್ತಾನ ಬೆನ್ನಿಗೆ ಚೂರಿ ಹಾಕಿ ಭಾರತ ಪ್ರತಿದಾಳಿ ಮಾಡಿ ಆದ ನಂತರ ಈಗ ಪಾಕಿಸ್ತಾನ ಬಾಲ ಮುರಿದುಕೊಂಡು ಕೂತ್ಕೊಂಡಿದೆ. ಆದ್ರೆ ಅವತ್ತು ಮಾಡಿದಂತಹ ಭೀಕರ ಮಾರಣಾಂತಿಕ ದಾಳಿ ಹೇಗಿತ್ತು ಅಂತ ಹೇಳಿ ಕೇಳಿದ್ರೆ, ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಮಾಡಿದಂತ ದಾಳಿ ಹೇಗಿತ್ತು ಅಂತ ಕೇಳಿದ್ರೆ ಅದು ಭೀಕರ, ಅದು ಭಯಂಕರ. ಅದು ನೋಡಿ ತೋರಿಸ್ತೀನಿ, ನಾನು ಒಂದೊಂದೇ ಈಗ ನಿಮಗೆ ತೋರಿಸ್ತಾ ಬರ್ತೀನಿ ಶ್ರೀಪಾದ್ ಪಾಟೀಲ್ರೆ. ಇದು ಹಾಜಿಪುರ ಅನ್ನುವ ಪಾಕಿಸ್ತಾನದ ಗಡಿ ಅಥವಾ LOC ಲೈನ್ ಆಫ್ ಕಂಟ್ರೋಲ್ಗೆ ಹೊಂದಿಕೊಂಡಂತ ಗಿಂಬಲ್ ಅನ್ನುವ ಊರಿದು. ಗಿಂಬಲ್ ಅನ್ನುವ ಊರು, ಗಿಂಗಲ್ ಅನ್ನುವ ಊರಿದು. ಗಿಂಗಲ್ ಅನ್ನುವ ಊರಿನ ಈ ಮನೆ ಇದೆಯಲ್ಲ, ಈ ಮನೆಯವರು ಮೊನ್ನೆ ರಾತ್ರಿ ಯಾವಾಗ ಕದನ ವಿರಾಮವನ್ನ ಘೋಷಿಸಿ ಆ ನಂತರ ಪಾಕಿಸ್ತಾನ ಅಟ್ಯಾಕ್ ಮಾಡ್ತಲ್ಲ, ಅವತ್ತ ರಾತ್ರಿ ಸುಮಾರು 9 ಗಂಟೆ ಸುಮಾರಿಗೆ ಊಟ ಮಾಡಬೇಕು ಅಂತ ಹೇಳಿ ಇದೇ ರೂಮ್ನೊಳಗಡೆ ಅವ್ರ ಮನೆಯವರೆಲ್ಲರೂ ಕೂಡ ಕುಳಿತುಕೊಂಡಿದ್ರು. ಆಗ ಸೈರನ್ ಕೇಳಿಸುತ್ತೆ, ಭಾರತೀಯ ಸೇನೆಯ ಸೈರನ್ ಕೇಳಿಸುತ್ತೆ. ಏನಾಯ್ತು ಅಂತ ಹೇಳಿ ನೋಡಿದಾಗ ಒಂದೇ ಸಮನೆ ಆ ಕಡೆಯಿಂದ ಹಾಜಿಪುರ ಅಂತ ನಾನು ಹೇಳಿದ್ನಲ್ಲ, ಪಾಕಿಸ್ತಾನದ ಬಾರ್ಡರ್, ಆ ಬಾರ್ಡರ್ ನಲ್ಲೇ ಸೇನೆ ಹೊಂಚು ಹಾಕಿ ಕೂತ್ಕೊಂಡು ಭಾರತದ ಗಡಿಯಲ್ಲಿರುವಂತ ನಾಗರಿಕರನ್ನ, ಗಡಿ ಗ್ರಾಮದ ಜನರನ್ನ ಅಟ್ಯಾಕ್ ಮಾಡೋದು. ಆ ಒಂದು ಪಹಾಡ್ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟದ ಮರೆಯಿಂದ ಪಾಕಿಸ್ತಾನದ ಕಡೆಯಿಂದ ಬಂದಂತ ಶೆಲ್ಗಳು ಹೊಕ್ಕಿ ಬಂದಂತ ರೇಂಜ್ ನ ಸ್ಪೀಡ್ ಹೇಗಿತ್ತು ಅಂತ ಕೇಳಿದ್ರೆ, ಇಲ್ಲಿಂದ ಅಲ್ಲಿಗೆ 8 ಕಿಲೋಮೀಟರ್ ದೂರ ಇದೆ. ಆ 8 ಕಿಲೋಮೀಟರ್ ನಿಂದ ಬಂದಂತ ಶೆಲ್ ಹೊಕ್ಕಿರುವಂತ ರೀತಿ ಹೇಗೆ ಕೇಳಿದ್ರೆ, ನಮ್ ವಿಜಯ್ ಲಕ್ಷ್ಮಿ ತೋರಿಸಬೇಕು. ಇದೊಂದು ಸಿಮೆಂಟ್ ಕಂಬ ಎಷ್ಟು ಸ್ಟ್ರಾಂಗ್ ಇರುತ್ತೆ, ಆ ಸಿಮೆಂಟ್ ಕಂಬವೇ ಪೀಸ್ ಆಗಿದೆ. ಆ ಸಿಮೆಂಟ್ ಎಲ್ಲವೂ ಕೂಡ ಕಿತ್ತೋಗಿ ಪೀಸ್ ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಮುಂದುವರೆದು ನೋಡ್ತಾ ಹೋದ್ರೆ ತಗಡೆಲ್ಲವೂ ಕೂಡ ಹೇಗೆ ಇಲ್ಲಿ ತೂತಾಗಿರೋದನ್ನ ಗಮನಿಸ್ತಾ ಇದ್ದೀರಿ. ಇದು ಪಾಕಿಸ್ತಾನದ ಶೆಲ್ಲಿಂಗ್ ದಾಳಿಗೆ, ಮಾರಕವಾದ ಶೆಲ್ಲಿಂಗ್ ದಾಳಿಗೆ ಪೀಸ್ ಆಗಿರುವಂತ ತಗಡುಗಳು ಎಷ್ಟು ಡೀಪ್ ಆಗಿ ಹೊಕ್ಕಿದೆ ಅಂತ ಕೇಳಿದ್ರೆ, ಮನೆಯ ಗೋಡೆಯ ಆ ಕೊನೆ ಇದೆಯಲ್ಲ, ಅದು ಹೇಗೆ ಈ ಸಿಮೆಂಟ್ ಅನ್ನ ಪುಡಿ ಮಾಡಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಗಿಂಬಲ್ ದಾಳಿಗೆ ಛಿದ್ರ ಆಗಿದೆ. ಈ ಮನೆಯಲ್ಲಿ ಸುಮಾರು 9 ಜನ ಇದ್ರು, ಚಿಕ್ಕ ಮಕ್ಕಳೆಲ್ಲ ಇದ್ರು. ಅವರು ರಾತ್ರಿ ಊಟ ಮಾಡ್ಕೊಂಡು ಇಲ್ಲಿ ಕುಳಿತುಕೊಂಡಿದ್ರು. ಆಗ ಶಬ್ದ ಕೇಳುತ್ತೆ, ಏನಂತ ಗೊತ್ತಾಗಿಲ್ಲ. ಆಗ ನೋಡಿದಾಗ ಮನೆಯೆಲ್ಲ ದೊಪ ಅಂತ ಹೇಳಿ ಬಂದು ಬಡಿದಂತಹ ಆ ಶೆಲ್ಲಿಂಗ್ ಈ ಮನೆಯ ಕಿಟಕಿ ಗಾಜುಗಳನ್ನ, ಈ ಮನೆಯ ಮರದ ಕಿಟಕಿ ಗಾಜುಗಳನ್ನೆಲ್ಲ ಹೇಗೆ ಛಿದ್ರ ಮಾಡಿದೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಅಸಾಧ್ಯ. ಅದು ಇಲ್ಲಿದ್ದಂತ ಹೊಸ ಮನೆ, ಇದು ಬಹುಶಃ ಒಂದು 5 ವರ್ಷ ಆಯ್ತಂತೆ ಈ ಮನೆ ಕಟ್ಟಿ. ಈ ಮನೆಯಲ್ಲಿ 2 ತಿಂಗಳು ಹೋದ್ರೆ ಮದುವೆ ಕಾರ್ಯಕ್ರಮ ಕೂಡ ಇತ್ತಂತೆ. 2 ತಿಂಗಳಾದ್ರೆ ಇವ್ರ ಮನೆಯವರಿಗೆ ಮದುವೆ ಮಾಡೋದಕ್ಕೆ ಅವ್ರ ಮನೆಯವರೆಲ್ಲ ಹೊರಟಿದ್ರಂತೆ. ಆದ್ರೆ
ಪಾಕಿಸ್ತಾನದ ಸೇನೆಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಮಾಡಿದಂತ ಈ ಭೀಕರ ದಾಳಿ ಇವರ ಮನೆಯ ಬದುಕನ್ನೇ ನಿರ್ನಾಮ ಮಾಡಿಬಿಟ್ಟಿದೆ. ಈ ಮಾರ್ಗವಾಗಿ ಅಂದ್ರೆ ಈ ವೇಯಿಂದ ಬರುತ್ತೆ, ಈ ವೇಯಿಂದ ಬಂದಂತ ಆ ಶೆಲ್ಗಳು ಈ ಕಡೆಗೆ ಹೋಗುತ್ತೆ. ಇದು ಕಿಚನ್ ಏರಿಯಾ, ಇದು ಕಿಚನ್ ಅಪಾರ್ಟ್. ಇದು ಹಿಂಗೆ ಬಂದು ಇಲ್ಲಿದ್ದಂತ ಕಿಟಕಿಗಳು ವಿಜೆ ಒಳಗಡೆ ಬಂದ್ರೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮಗೆ. ಆ ಕಡೆಯಿಂದ ಬರುತ್ತೆ ಹಾಜಿಪುರ. ನಾನು ಆಗ್ಲೇ ಹೇಳ್ದಲ್ಲ, ಆ ಪಹಾಡ್ ಕಾಣಿಸ್ತಾ ಇದೆಯಲ್ಲ, ಆ ಕಾಡಿನ ಮರೆಯಲ್ಲಿ ನಿಂತ್ಕೊಂಡು ಈ ನಸ್ಗುನ್ನಿಗಳು ದಾಳಿಯನ್ನು ಮಾಡಿದ್ರು. ಆ ಮರೆಯಲ್ಲಿ ನಿಂತ್ಕೊಂಡು 8 ಕಿಲೋಮೀಟರ್ ಇದೆ, ಅಲ್ಲಿಂದ ಬಂದ ಆ ಶೆಲ್ಗಳು ಹೀಗೆ ಹೋಗುತ್ತೆ. ಪಾಪ ಆ ಮನೆಯವರೆಲ್ಲರೂ ಕೂಡ ಒಳಗಡೆ ಕೂತ್ಕೊಂಡಿದ್ರು. ಒಳಗಡೆ ಕೂತ್ಕೊಂಡಿದ್ರಿಂದ ಅವರ ಬದುಕು, ಅವರ ಜೀವನ ಉಳಿತು. ಇಲ್ಲದೆ ಹೋದ್ರೆ ಅವ್ರು ಯಾರು ಕೂಡ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಸ್ಪೀಡ್ ನಲ್ಲಿ ಈ ಶೆಲ್ಗಳು ಅಪ್ಪಳಿಸಿದ್ವು. ಅದರ ಪರಿಣಾಮ, ಅದರ ತೀವ್ರತೆ ಹೇಗಿದೆ ಅನ್ನೋದಕ್ಕೆ ಇಲ್ಲಿ ತುಂಡಾಗಿ ಬಿದ್ದಿರುವಂತ ಈ ಮರದ ಪೀಸ್ಗಳೇ ಸಾಕ್ಷಿ. ನೋಡಿ ಶ್ರೀಪಾದ್ ಪಾಟೀಲ್, ಆ ಗುಂಡು ಈ ಒಂದು ರಂಧ್ರ ಮಾಡಿ ಸೀಳ್ಕೊಂಡು ಮುಂದಕ್ಕೆ ಹೋಗಿದೆ. ಆ ನಂತರ ಗೋಡೆನೂ ಕೂಡ ಸೀಳಿಕೊಂಡು ಮುಂದೆ ಹೋಗಿದೆ. ಈ ಕಲ್ಲುಗಳೆಲ್ಲವೂ ಕೂಡ ಇಷ್ಟು ನೋಡಿ ಹಿಂಗೆಲ್ಲ ಬಿದ್ದಿದೆ, ಕಲ್ಲೆಲ್ಲ ಹಿಂಗೆ ಬಿದ್ದಿದೆ. ಎಷ್ಟು ಫೋರ್ಸ್ ನಿಂದ ಇತ್ತು ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ನೋಡಿ ಈ ಮನೆಯ ಗೋಡೆ ಹೇಗೆ ಕುಸಿದಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ, ಛಿದ್ರವಾಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಅಷ್ಟು ಸ್ಪೀಡ್ ನಲ್ಲಿತ್ತು, ಅಷ್ಟು ರೇಂಜ್ ನಲ್ಲಿತ್ತು. ಯಾಕಂತ ಹೇಳಿದ್ರೆ ಈ ಶೆಲ್ಗಳು ಸುಮಾರು 20 ರಿಂದ 25 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಬರುತ್ತೆ, ಅಥವಾ ಅಷ್ಟು ಏನು ದೂರವನ್ನ ಕ್ರಮಿಸ್ತವೆ. ಇದು 8 ಕಿಲೋಮೀಟರ್ ಇತ್ತಲ್ಲ, ಬಹುಶಃ ವೆರಿ ಸ್ಪೀಡ್ ನಲ್ಲಿ ಬಂದಿದೆ, ತುಂಬಾ ಸ್ಪೀಡ್ ನಲ್ಲಿ ಬಂದಿದೆ. ಬಂದ ಪರಿಣಾಮ ಆ ಶೆಲ್ಗಳು ಇಲ್ಲಿ ಕನೆಕ್ಟ್ ಆದ ತಕ್ಷಣವೇ ಇಲ್ಲಿದ್ದಂತ ಮನೆಯ ಚಿತ್ರಣವೇ ಬದಲಾಗಿ ಬಿಟ್ಟಿದೆ. ಆ ಸಿಮೆಂಟ್ಗಳು, ಆ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತ ಆ ಪಾತ್ರೆ ಪಗಡುಗಳನ್ನೆಲ್ಲ ತಾವು ನೋಡ್ತಾ ಇದ್ರಿ. ಶ್ರೀಪಾದ್ ಪಾಟೀಲ್ ನೋಡಿ ಎಷ್ಟು ಭೀಕರವಾಗಿ ದಾಳಿಯಾಗಿದೆ ಅಂತ ಹೇಳಿದ್ರೆ, ಈ ಪಾತ್ರೆಗಳೆಲ್ಲ ತೂತಾಗಿರೋದನ್ನ ತಾವು ನೋಡ್ತಾ ಇದ್ರಿ. ಇವೆಲ್ಲವೂ ಕೂಡ ಬಿರುಕು ಬಿಟ್ಟಿರೋದನ್ನ ನೋಡ್ತಾ ಇದ್ರಿ. ಈ ಒಳಭಾಗದಲ್ಲಿ ನೋಡಿ ಹಿಂಗೆಲ್ಲ ಆಗಿರೋದು ನೋಡಿ. ಇದು ಪಾಕಿಸ್ತಾನದ ಶೆಲ್ಲಿಂಗ್ ಮತ್ತು ಗುಂಡಿನ ದಾಳಿಗೆ ಆಗಿರುವಂತ ಭೀಕರ ಚಿತ್ರಣ. ನಾನಾಗ್ಲೇ ಹೇಳ್ತಾ ಇದ್ದೆ ಗೋಡೆಯನ್ನ ಸೀಳ್ಕೊಂಡು ಸಾಗಿದೆ ಅಂತೇಳಿ. ನಾನಾಗ್ಲೇ ಹೇಳ್ತಾ ಇದ್ದೆ ಶ್ರೀಪಾದ್ ಪಾಟೀಲ್ ನೋಡಿ, ಎದುರುಗಡೆಯಿಂದ ಬರುತ್ತೆ ಹಾಜಿಪುರ ಅಂತ ಹೇಳಿದ್ರೆ ಆ ಕಡೆ ಇದೆ. ಅಲ್ಲಿಂದ ಬಂದಂತ ಶೆಲ್ಲು ಈ ಗೋಡೆಯನ್ನ ಸೀಳಿಕೊಂಡು ಒಳಗಡೆ ಹೋಗಿದೆ. ಒಳಗಡೆ ಇದ್ದಂತ ಗೋಡೆಯನ್ನು ಕೂಡ ಸೀಳಿಕೊಂಡು ಹೋಗಿದೆ ಅಂತ ಹೇಳಿದ್ರೆ ಅದರ ರೇಂಜ್ ಹೇಗಿರಬಹುದು ಅನ್ನೋದನ್ನ ತಾವು ಅರ್ಥ ಮಾಡ್ಕೊಳ್ಳಿ. ಸದ್ಯ ಅದೃಷ್ಟವಶಾತ್ ಮನೆಯವರಿಗೆ ಏನೂ ಆಗಿಲ್ಲ. ನೋಡಿ ಹೋಲ್ ಆಗಿರೋದಲ್ಲ ನೋಡಿ, ಅವರು ತೋರಿಸ್ತಾರೆ ಆ ಶೆಲ್ಲಿಂಗ್ ಹೆಂಗಿತ್ತು ಅನ್ನೋದನ್ನ ತೋರಿಸ್ತಾರೆ. ಇಲ್ಲಿ ಬಂದು ಅದು ಪೀಸ್ ಆಗಿದೆ. ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ ಕೂಡ ಶೆಲ್ಲಿಂಗ್ ಮಾರಕವಾಗಿ ಇಲ್ಲಿ ಅಪ್ಪಳಿಸ್ತಾನೆ ಇತ್ತು. ನಾವೆಲ್ಲರೂ ಕೂಡ ಓಡೋದಿ ಎದುರುಗಡೆ ಒಂದು ಜರಿ ಇದೆ, ಒಂದು ಹಳ್ಳ ಇದೆ. ಹಳ್ಳದ ಕೆಳಗಡೆ ಹೋಗಿ ನಾವು ಕೂತ್ಕೊಂಡ್ವಿ. ಹಂಗಾಗಿ ನಮ್ ಜೀವ ಉಳಿತು. ಚಿಕ್ಕ ಮಕ್ಕಳೆಲ್ಲ ಇದ್ರು. ನಾವು ಈ ಕಡೆಯಿಂದ ದಾಳಿ ಆದಾಗ ನಾವು ಆ ಕಡೆಯಿಂದ ಓಡೋದ್ವಿ. ಹಂಗಾಗಿ ನಮ್ಗೆ ಏನಾಗಿಲ್ಲ ಅಂತೇಳಿ ಹೇಳ್ತಾರೆ. ನೋಡಿ ಬಾಗಿಲು ನೋಡಿ, ಆ ಸಮಯ ಹೆಂಗಿರ್ಬೋದು, ಎಷ್ಟು ಹಾರಿಬಲ್ ಇತ್ತು ಅಂತ ಹೇಳಿದ್ರೆ. ಇದು ಬಾಗಿಲು ಹೆಂಗಾಗಿದೆ ಅಂತ ಕೇಳಿದ್ರೆ ಹಿಂಗಾಗಿದೆ ನೋಡಿ. ಏನು ಉಳಿದಿಲ್ಲ. ಈ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಯೋಗ್ಯವೇ ಇಲ್ಲ. ಈಗ ಖಂಡಿತ ಇಲ್ಲಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹಂಗಾಗ್ಬಿಟ್ಟಿದೆ, ಅಷ್ಟು ಭೀಕರವಾಗಿತ್ತು. ಹಿಂಗೆ ಒಳಗಡೆ ಇಲ್ಲಿ ಕೂತ್ಕೊಂಡಿದ್ರೆ ಎಲ್ಲರೂ ಕೂಡ 9 ಜನವು ಕೂಡ ಇಲ್ಲಿ ಕುಳಿತುಕೊಂಡು ಊಟ ಮಾಡ್ತಾ ಇದ್ರು. ಅದಕ್ಕಿಂತ ಮುಂಚೆ ಈ ರೂಮ್ ಅನ್ನು ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಇಲ್ಲಿ ಹೆಂಗೆಲ್ಲ ದಾಳಿ ಆಗಿದೆ, ಇಲ್ಲೆಲ್ಲವೂ ಕೂಡ ಹಿಂಗೆ ನುಚ್ಚು ನೂರಾಗಿ ಬಿದ್ದಿರೋದು ಏನು ಎತ್ತ ಎಲ್ಲವನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಹಾಗೆ ಅವ್ರ ಮನೆಯವರನ್ನು ಕೂಡ ಮಾತಾಡಿಸ್ತೀನಿ. ಹೇಗಾಯ್ತು, ಏನು ಎತ್ತ, ಎಷ್ಟು ಗಂಟೆಗಾಯ್ತು, ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿಸ್ತೀನಿ. ಇದರಾವ್ ಜಿ ನೋಡಿ, ಇಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡಿದ್ರು, ಇದೇ ರೂಮ್ ನಲ್ಲಿ ಕೂತ್ಕೊಂಡಿದ್ರು. ಆದ್ರೆ ಇಲ್ಲಿ ಕೂತ್ಕೊಂಡಿದ್ರಿಂದ ಅವ್ರಿಗೆ ಏನು ಆಗಿಲ್ಲ. ಅಲ್ಲಿ ಕಾಣಿಸ್ತಾ ಇರೋದೇ ಕೊಟ್ಟಿಗೆ, ಅದು ದನ ಕೂಡ ಅಲ್ಲಿ ಸಾಕೊಂಡಿದ್ರಂತವ್ರು. ದನ ಸಾಕಿದ್ದಾರೆ, ದನಕ್ಕೇನು ಕೂಡ ಆಗಿಲ್ಲ. ಇಲ್ಲಿ ಗ್ಲಾಸ್ ಎಲ್ಲ ಪುಡಿ ಆಗಿದೆ. ಅದರ ರೇಂಜ್ ನ ತೀವ್ರತೆಗೆ ಇಲ್ಲಿದ್ದಂತ ವಸ್ತುಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋದು. ಹಾಗೆ ಅವರೆಲ್ಲರೂ ಕೂಡ ಭಯದಿಂದ ಓಡ್ ಹೋಗಿ ಈಗ ಬಾರಾಮುಲ್ಲಾದಲ್ಲಿ ಈಗ ಆಶ್ರಯವನ್ನ ಪಡೆದಿದ್ದಾರೆ, ರಕ್ಷಣೆಯನ್ನ ಪಡೆದಿದ್ದಾರೆ. ಇಲ್ಲೇ ಕುಳಿತುಕೊಂಡಿದ್ರು ಮಕ್ಕಳು. ಒಂದು ಶೆಲ್ ಬಿದ್ದ ತಕ್ಷಣವೇ ಈ ಮಾರ್ಗವಾಗಿ ಓಡೋಗಿ ಹಿಂಗ್ ಹೋಗಿ ಎದುರುಗಡೆ ಒಂದು ಜರಿ ಇದೆ, ಜರಿ ಹತ್ರ ಹೋಗಿ ತಮ್ಮ ಜೀವವನ್ನು ಉಳಿಸ್ಕೋತಾರೆ. ಎಷ್ಟು ಗಂಟೆಗಾಯ್ತು, ಏನಾಯ್ತು, ಹೇಗಾಯ್ತು ಅನ್ನೋದನ್ನ ಅವರಿಂದನೇ ಕೇಳೋಣ. ಸರ್ಜಿ, आपका नाम क्या? मोहम्मद परवेज सर। क्या हो गया परवेज जी? परसों रात को, फ्राइडे की रात को 8-9 बजे हम यहाँ पे बैठे थे। इस किचन, ये साइड में किचन है, आपने दिखाया होगा, उधर बैठे थे तो हम खाना खा रहे थे। जस्ट हमें कितना बजे रात को 9 बजे हमें एक नॉइस आई कान में, इसकी ये शेल की, जो यहाँ से थोड़ा दूर गिरा था। तो हमने वो सुनी तो हम जस्ट यहाँ से मूव हुए, इतने में हमारे घर के अंदर आके गिर गया ये शेल।
साउंड आने के बाद आप इधर से चढ़ गए ना? हम लोग साउंड आने के साथों साथ यहाँ तक पहुंचे थे और पीछे से साउंड आ गया और हमारा पूरा ये जैसे अर्थक्वेक आता है ना वैसे पूरा ये अर्थक्वेक वाइब्रेशन हो गया। जैसा हुआ और ये ग्लासेस सभी टूट के नीचे गिर रहे थे। तो उस टाइम पे हमारी बहुत पैनिक सिचुएशन थी, तो हमने बड़ी मुश्किल से सरवाइव किया उस दिन, बिकॉज हमारे गांव में कोई भी ये शेल्टर हाउस नहीं है। हमने कितना लोग है आपका घर में? हमारे घर में 7 लोग हैं सब। 7 दो बच्चा है छोटा। इंजरी कुछ नहीं? इंजरी नहीं, बच गया हमने। किधर गया ये शेलिंग होने के बाद? आप किधर गया? यहाँ साथ में थोड़ा सा नाला है, वो पत्थर रहते हैं वहाँ पे बड़े बड़े, उनके पीछे छुप के हमने रात पूरा गुजारा। ये सुबह 5 बजे तक चलता रहा कंटिन्यू। कितना बजे टू कितना बजे तक? 9 to लेके 5 तक। कितना घर को इधर डैमेज हो गया? ये इसका इफेक्ट 4 घरों के ऊपर हुआ है। कितना दूर है इधर से? हाजीपुरा पाकिस्तान का बॉर्डर है, कितना दूर है? 8 to 10 किलोमीटर्स। ये फर्स्ट इंसिडेंट हो गया? इट्स फर्स्ट इंसिडेंट इन गिंगल। पाकिस्तान का आर्मी एवरीडे शेलिंग करता हो। आपको फ्राइडे इधर शेलिंग हुआ? जी फ्राइडे को हुआ इधर। क्या बोलता है गवर्नमेंट को? गवर्नमेंट को यही बोलते हैं हमें जो नुकसान हुआ है, हमें रहने के लिए कोई प्लेस नहीं है, हमें सेफ जहाँ पे फील कर सकें वैसा कोई शेल्टर नहीं है। अभी हम लोग यहाँ पे नहीं रह रहे, इसकी वजह से हमें रेस्क्यू करके 25 किलोमीटर आगे डाल दिया है। अभी किधर आप? उस जगह का नाम है पहलीपुरा। वो थोड़ा